ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಇಷ್ಟೊಂದು ಡಲ್ ಆಗಿದ್ದೀರಲ್ಲ, ಯಾಕೆ? ಏನೋ ಮೂಡೇ ಇಲ್ಲ. ಇಷ್ಟೆಲ್ಲ ದುಡಿತೀವಿ, ಆದರೂ ಕೂಡ ಫ್ಯಾಮಿಲಿ ಕಮಿಟ್ಮೆಂಟ್ಸ್ಗೆ ಎಷ್ಟೆಲ್ಲ ಹಣ ಖರ್ಚಾಗುತ್ತೆ, ಏನೂ ಉಳಿಯಲ್ಲ. ನಾಳೆ ಫ್ಯೂಚರ್ ಏನು ಗತಿ ಅಂತ ಭಯ ಆಗಲ್ವಾ? ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಡಲ್ ಆಗಿದ್ದೀರಾ? ನಾನು ಒಂದು ಟೈಮಲ್ಲಿ ಇಷ್ಟೇ ತಲೆ ಕೆಡ್ಸ್ಕೊಂಡಿದ್ದೀರ, ಹಿಂಗೆ ಪಾರ್ಟಿ ಎಲ್ಲ ಮಾಡಿ ಸೇವಿಂಗ್ಸ್ ಏನು ಇಲ್ದಿರ ಹಿಂಗೆ ದುಡ್ಡೆಲ್ಲ ಹಾಳು ಮಾಡ್ತಾಯಿದ್ದೆ. ಬಟ್ ನಮ್ಮ ಅಪ್ಪ ಒಂದು ಸಜೆಸ್ಟ್ ಮಾಡಿದ್ರು. ಅವ್ರು ಸಜೆಸ್ಟ್ ಮಾಡಿದ್ರಿಂದ ಇವತ್ತು ನನ್ನ ಹೆಸರಲ್ಲಿ ಒಂದು ಸೈಟ್ ಇದೆ, ಗೊತ್ತಾ? ಸೀರಿಯಸ್ಲಿ? ಏನು ಸಜೆಸ್ಟ್ ಮಾಡಿದ್ರು? ಅವ್ರು ಸಜೆಸ್ಟ್ ಮಾಡಿದ್ದು ಒಂದೇ, BSNL ಬ್ಯಾಂಕ್ ಎಂಪ್ಲಾಯೀಸ್ ಆ್ಯಂಡ್ ಅದರ್ಸ್ ವೆಲ್ಫೇರ್ ಸೊಸೈಟಿ ಅವರು ಈ BSNL ಮಾರುತಿ ಎನ್ಕ್ಲೇವ್ ಅಂತ ನಮ್ಮ ದೊಡ್ಡಬಳ್ಳಾಪುರ ಇದೆಯಲ್ಲ, TV ಸರ್ಕಲ್ಲು, ಅಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ, BSNL ಮಾರುತಿ ಎನ್ಕ್ಲೇವ್ ಅಂತ. ಸೊ ಅವ್ರು ಅವತ್ತು ಸಜೆಸ್ಟ್ ಮಾಡಿದ್ದಕ್ಕೆ ಇವತ್ತು ನನ್ನ ಹತ್ರ ಆ ಸೈಟ್ ಇದೆ. ಓ, ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದಾ? ನೀವು ಕಣ್ಣು ಮುಚ್ಕೊಂಡು ಮಾಡ್ಬೋದು. ಇವತ್ತು ಸಂಜೆನೇ ನೀವು ಮಲ್ಲೇಶ್ವರಂ ಅವ್ರ ಹೆಡ್ ಆಫೀಸ್ ಇದೆ, ನಾನು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಅಲ್ಲೋಗಿ ಒಂದ್ಸತಿ ಅವ್ರ ಸಜೆಷನ್ ಕೇಳಿ, ನೀವು ಈ ಡಲ್ಲು ಈ ಥರ ಬೇಜಾರಾಗಿರೋದೆಲ್ಲ ಬಿಟ್ಬಿಡ್ತೀರಾ. ಸೊ ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನಿಮಗೆ ಸೇವಿಂಗ್ಸು ಆಗುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ, ಆ್ಯಂಡ್ ಫ್ಯೂಚರಲ್ಲಿ ಒಂದು ಸೈಟ್ ಮಾಡಿದೆ ಅನ್ನೋ ತೃಪ್ತಿನೂ ನಿಮಗಿರುತ್ತೆ. ವಾವ್, ಇಂಥ ಒಳ್ಳೆ ಐಡಿಯಾ. ಇವತ್ತೇ ನಂಗೆ ಮಲ್ಲೇಶ್ವರಮಲ್ಲಿರೋ ಅಡ್ರೆಸ್ ತಿಳಿಸ್ತೀರಾ? ಇವತ್ತೇ ನಿಮ್ಗೆ ಹೇಳ್ತೀನಿ, ಇವತ್ತು ಸಂಜೆನೇ ಹೋಗಿ ಮೀಟ್ ಮಾಡಿ. ಇನ್ನು ಈ ಡಲ್ನಲ್ಲಿ ಆಚೆ ಹಾಕಿ ಇವತ್ತು ಪಾರ್ಟಿ ನಿಮ್ಮದು ಪಾರ್ಟಿ ಕೊಡಿಸಿ. ಶ್ಯೂರ್.